ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫೇಸ್ಬುಕ್ಗೆ ಸ್ವಾಗತ. ನೋಡಿ, ಹಸುಗಳು ನಾನು ಕೋಲಾರ ಬಂದಿದ್ದೀನಿ ಇವತ್ತು. ಹಸುಗಳು ಒಂದ್ಸಲಿ ಮುಂಗಡೆ ನಾನು ನೋಡಬೇಕು ಅಂತ ಬಂದೆ. ಸಾಕಾಣಿಕೆ ಯಾವ ರೀತಿ ಇರುತ್ತೆ ಮತ್ತು ಹಸುಗಳನ್ನು ಯಾವ ರೀತಿ ಕೊಡ್ತಾರೆ ಅಂತ ಬಂದೆ. ನೋಡಿ, ಇವತ್ತು ಈ ಹಸು ಮಾಗಡಿಗಾಗಿದೆ. ಇದು ಬಿಡ್ದಿ ಅಲ್ವಾ? ನೋಡಿ, ಬಿಡ್ದಿ ಈ ಕರು ಹಾಕೋ ಲೆವೆಲಿಗಿದೆ. ಆಲ್ಮೋಸ್ಟ್ ಒಂದು ಗಂಟೆ ಒಂದೂವರೆ ಗಂಟೆ ಕರು ಹಾಕ್ಬೋದು. ನೋಡಿ ಸ್ನೇಹಿತರೆ, ಬ್ರೀಡ್ ನೋಡಿ. ನಾನು ಪ್ರತಿಯೊಬ್ಬರು ಹೇಳ್ತಿರ್ತೀನಿ ಬ್ರೀಡ್ಸ್ ಹಾಕಿ ಅಂತೇಳಿ. ನೋಡಿ, ಇದು ಹೆಚ್ಚು ಕಡಿಮೆ 35 ಲೀಟ್ರ್ ಹಾಲು. ನಾನು 30 ಲೀಟ್ರ್ ಅಂತಲೇ ಹೇಳ್ಕೊಟ್ಟಿದ್ದೀನಿ. ನೋಡಿ ಹೇಗಿದೆ ತೊಟ್ಗಳು, ನೋಡಿ ಹೆಂಗಿದೆ. ಈಗ ಒಂದು ಗಂಟೆಯಲ್ಲಿ ಕರು ಹಾಕೋದು ಇದಿದೆ ನೋಡಿ, ರೆಡಿ ಇದೆ. ಬ್ರೀಡ್ ನೋಡಿ ಹೇಗಿದೆ, ಸ್ವಲ್ಪ ಓಪನ್ ಮಾಡಿ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಹಸುಗಳನ್ನು ತೊಗೊಳ್ಬೇಕಾದ್ರೆ ಬ್ರೀಡ್ಸ್ ಹಾಕ್ರಿ. ಈ ಥರ ಹಸು ನಿಮಗೆ 2 ಲಕ್ಷದ ಕಡಿಮೆ ಆಗೋದಕ್ಕೆ ಕೊಟ್ಟರೆ ನಾನು ಕೇಳ್ತೀನಿ. ಇದು ನಾನು ಬ್ರೀಡ್ದಿಗೆ 1.5 ಲಕ್ಷ, 1 ಲಕ್ಷಕ್ಕಲ್ಲ 1.5 ಲಕ್ಷ ಕೊಟ್ಟಿದ್ದೀನಿ. ಯಾಕಂದರೆ ಬ್ರೀಡ್ ಬಗ್ಗೆ ಗೊತ್ತಾಗಲಿ ಅಂತ, ಅವೇರ್ನೆಸ್ ಬರಲಿ ಅಂತ ಕೊಟ್ಟಿದ್ದೀವಿ. ಸ್ವಲ್ಪ ಬಿಚ್ಚಿ ತೋರಿಸಿ. ಹಸು ನೋಡಿ, ಈಗ 1 ಗಂಟೆ ಕರು ಹಾಕೋ ಲೆವೆಲಿಗಿದೆ. ಇದು ಭಾಳ ಚೆನ್ನಾಗಿದೆ ಹಸು. ನೋಡಿ, ಅಡ್ಡು ಕ್ವಾಲಿಟಿ ನೋಡಿ. ಮತ್ತು ಹೈಟು ವೆಯ್ಟು ಲೆಂತ್ ಇದೆಯಲ್ಲ, ತುಂಬ ಇದೆ ಹಸು ವೆಯ್ಟ್ ಇರಬೇಕು ಯಾವತ್ತು. ಯಾವಾಗ ವೆಯ್ಟ್ ಇರುತ್ತೆ ಹಸು ನೋಡಿ, ತೊಟ್ಟು ತೋರಿಸಿ. ಅದು ನೋಡಿ 4 ತೊಟ್ಟು ನೋಡಿ. ಇದು ಭಾಳ ಇಷ್ಟಪಟ್ಟು 2 ಹಸು ತೊಗೊಂಡಿದ್ದಾರೆ. ಒಂದು ಮಂಡ್ಯದಿಂದ ತೊಗೊಂಡಿದ್ದಾರೆ, ಒಂದು 7 ಮಂತ್ ಪ್ರೆಗ್ನೆನ್ಸಿ ಮಂಡ್ಯದಿಂದ ತೊಗೊಂಡಿದ್ದಾರೆ. ಇದು ಬಂದ್ಬಿಟ್ಟು ಕೋಲಾರದಿಂದ ತೊಗೊಂಡಿದ್ದಾರೆ. ನೋಡಿ, ಕಾಂಪ್ಯಾಕ್ಟ್ ಹೆಡರ್ ನೋಡಿ ಯಾವ ರೀತಿ ಇದೆ. ತೊಟ್ಟುಗಳು ನೋಡಿ, ಮತ್ತು ತೊಟ್ಟುಗಳು ಹಿಂಗಡೆ ತೋರಿಸಿ ನೋಡಿ. 4 ತೊಟ್ಟು ನೋಡಿ ಯಾವ ರೀತಿ ಇದ್ದಾವೆ ನೋಡಿ. ಇಲ್ಲಿ ಇನ್ನೂ 1 ಗಂಟೆ ಒಳಗೆ ಕರು ಹಾಕತ್ತಿದ್ದು ನೋಡಿ ಹೇಗಿದೆ. ಸೊ ಹಾಗಾಗಿ ಇದು 35 ಲೀಟ್ರ್ ಕಡಿಮೆ ಕೊಡೋದ ಸ್ನೇಹಿತರೆ. ಆದರೂ ನಾನು ರೈತರಿಗೆ 30 ಲೀಟ್ರ್ ಅಂತಲೇ ಹೇಳ್ಕೊಟ್ಟಿದ್ದೀನಿ. 30 ಲೀಟ್ರ್ ಕಡಿಮೆ ತುಂಬಿಕೊಡುತ್ತೆ ನೋಡಿ. ಮತ್ತೆ ಬಾಕಿದು ಸಾಕಾಣಿಕೆ, ನೀವು ಯಾವ ರೀತಿ ಸಾಕ್ತೀರಾ ಆ ರೀತಿ ರಿಸಲ್ಟ್ ಕೊಡುತ್ತೆ. ನಾವು ಸಾಕಾಣಿಕೆ ಸರಿ ಮಾಡಿಲ್ಲ ಅಂದರೆ, ಹಾಲು ಬಂದಿಲ್ಲ ಅಂದರೆ ನೋಡಿ, ಬೇಕಾದರೆ 1 ವಾರ ಇಟ್ಕೊಂಡು 30 ಲೀಟರ್ ಹಾಲು ತೆಗೆದು ಕೊಡ್ತೀನಿ. ಇದು ನಮ್ಮ ರೈತನ ಮೇಲೆ ಇರುತ್ತೆ. ಕ್ವಾಲಿಟಿ ಕಣ್ಮುಂದೆ ಇರುತ್ತೆ. ಒಳ್ಳೆತನ ಸಾಕಿ ಹಸುವನ್ನು ಹಸು ಥರ ಸಾಕಿ ಪ್ರೀತಿಯಿಂದ ಸಾಕಿದ್ರೆ ಆಟೋಮೆಟಿಕ್ ಕೊಟ್ಟೆ ಕೊಡುತ್ತೆ. ಇನ್ನೊಂದಿದೆ ನೋಡಿ, ಟೈಗರ್ ತೋರಿಸ್ತೀನಿ ನೋಡಿ. ಇಲ್ಲಿ ಹೇಗಿದೆ ಇದು. ಆಲ್ಮೋಸ್ಟು ಇದು ವ್ಯಾಪಾರ ಆಗಿತ್ತಿದು. ಅವರು 5,000 ಅಡ್ವಾನ್ಸ್ ಕೊಡೋಗಿದಾರಲ್ಲ, ಅವ್ರು ಇವತ್ತು ಬಂದಿಲ್ಲ ಅಂದರೆ ಬೇರೆಯವ್ರಿಗೆ ಕೊಡ್ತೀವಿ. ಇದು ಇವತ್ತು ಬಂದಿಲ್ಲ ನೋಡಿ. ಕ್ವಾಲಿಟಿ ನೋಡಿ ಸ್ನೇಹಿತರೆ, 40 ಲೀಟ್ರ್ ಹಸು. ಸುಮ್ಮನೆ ಹೇಳೋದಲ್ಲ, ಹಾಲಿನ ನರ ನೋಡಿ, ಬ್ರೀಡ್ ನೋಡಿ, ಹೈಟು ವೆಯ್ಟು ಲೆಂತ್ ನೋಡಿ. ಹಸುದು 40 ಲೀಟ್ರ್ ಅಂತ ಸುಮ್ಮನೆ ಹೇಳೋದಲ್ಲ ನೋಡಿ. ಇಲ್ಲಿ ಹೇಗಿದೆ. ಇನ್ನೂ 2 ರಿಂದ 3 ದಿನ ತೊಗೊಳೋದಷ್ಟೇ ಈಗ. ಮತ್ತು ಹೈಟು ವೆಯ್ಟು ಲೆಂತು ಹೆಚ್ಚು ಕಡಿಮೆ ನಾನು ಹೇಳಿದ್ದೆ ದೊಡ್ಡ ಹಸು ಬರ್ತಿದೆ ಅಂತೇಳಿ. ನೋಡಿ ಹೇಗಿದೆ. ಇದು ಕೋಲಾರದಲ್ಲಿದೆ. ದೊಡ್ಡ ಹಸು ಬೇಕು ಅಂದವರು ಆಲ್ಮೋಸ್ಟ್ ಬಂದು ಆಯ್ಕೆ ಮಾಡಿ ಬನ್ನಿ. ಇದ್ರ ನೋಡಿ, ಇಲ್ಲಿ ತುಂಬಿಕೊಂಡಿದೆ. ಹೆಚ್ಚು ಕಡಿಮೆ ನಿಮಗೆ 2 ದಿನದಲ್ಲಿ ಕರು ಹಾಕೋ ಲೆವೆಲ್ಗಿದೆ ನೋಡಿ. ಕ್ವಾಲಿಟಿ ಮಾತ್ರ ಮತ್ತೆ ಮಾತಾಡೋಂಗಿಲ್ಲ ಸ್ನೇಹಿತರೆ. ದೊಡ್ಡ ಹಸು ಮತ್ತು ಇದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರ ಕೊಡೋದು, ಅನ್ಎಕ್ಸ್ಪೀರಿಯನ್ಸಿಗೆ ಕೊಡಲ್ಲ. ಏನಾಗೇಶ್ವರೇ? ಹಾಂ, ಬನ್ನಿ ಈ ಕಡೆ. ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರ ಕೊಡೋದು. ನಾನು ಅಲ್ಲಿಂದ ಈ ಹಸುಗಂತಲೇ ಬಂದಿರೋದು ನಾನು. ಇದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರ. ದೊಡ್ಡ ಹಸು ಸಾಕ್ತೀರಾ, ಒಳ್ಳೆ 40 ಲೀಟರ್ ಹಸು ಸಾಕ್ತೀರಾ ಅಂದರೆ ಬನ್ನಿ, ಕೋಲಾರದಲ್ಲಿದೆ. ನಂಬರ್ ಅವೈಲೇಬಲ್ ಇದೆ. ಈ ಹಸು ಇದೆಯಲ್ಲ, ಹೇಳೋದಷ್ಟೇ ಅಲ್ಲ, ಬಂದು ನೋಡಿದ್ರೆ ಯಾರು ಬಿಡಲ್ಲ. ಇದು ಯಾರು ಬಿಡಲ್ಲ ಹಸು. ಚಿಂತಾಮಣಿ ಮಾರ್ಕೆಟಿಗೆ 3.5 ಲಕ್ಷ ಮಾರ್ಕೊಂಡ್ಬರ್ತೀವಿ. ಇದು ಒಳ್ಳೆ ಹಸು. ಇಲ್ಲಿ ಬಂದು ನೇರವಾಗಿ ತೊಗೊಳ್ಳಿ ಅಂತೇಳಿ. ಮತ್ತು ಬ್ರೀಡ್ ಇದೆಯಲ್ಲ, 2 ಮಾತಿಲ್ಲ ಬ್ರೀಡು. ಇದು PDF. ಇದು PDF ಸಮೇನಿಂದು ಕ್ವಾಲಿಟಿ ಅಂದರೆ. ಮತ್ತೆ ಬಂದು ನೋಡಿ, ಬೇಕಾದ್ರೂ ಬಂದು ಆಯ್ಕೆ ಮಾಡ್ಕೊಳ್ಳಿ. ಇವತ್ತು ಏನಾದರೂ ಪೇಮೆಂಟ್ ಬಂದಿಲ್ಲ ಅಂದರೆ ನಾವು ಇವತ್ತು ಬೇರೆ ಕೊಡ್ತೀವಿ. 2 ಹಸು ಅವೈಲೇಬಲ್ ಇರೋದು. ಇದು 2 ಹಸು ನೋಡಿ. ಇದು ಕರು ಹಾಕಂಗಿದೆ. ಈಗ ಇನ್ನೊಂದು ಗಂಟೆ ಒಳಗೆ ಕರು ಹಾಕ್ಬೋದು. ಬಾಟಮ್ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟಿದೆ. ಯಾರಾದರೂ ಹಸು ಬೇಕು ಹುಡುಕ್ತಾ ಇದ್ದವರು, ಕೋಲಾರ ಬೆಂಗಳೂರು ಭಾಗದವರಾಗಲಿ, ಯಾರಾದರೂ ಕೋಲಾರ ಬನ್ನಿ. ಮಂಡ್ಯ ಕಡೆ ಆ ಕಡೆ ಹೋಗೋರು ಮಂಡ್ಯ ಕಡೆ ಬನ್ನಿ. ಮಂಡ್ಯ ಕಡೆ ಹಸು ಇರ್ತವೆ. ಈ ಕಡೆ ಇಲ್ಲಿ ನಿಮ್ಮ ಆಂಧ್ರ ಅಲ್ವಾ? ಕೆಲವೊಬ್ಬರಿಗೆ ನನಗೆ ಆಂಧ್ರ ತೆಲುಗಿಗೆ ಹೇಳಿ ಅಂತ ಹೇಳ್ತಾ ಇರ್ತಾರೆ. ಬನ್ನಿ, ಹೇಳಿ ಬನ್ನಿ. ತೆಲುಗಲ್ಲಿ ಕೆಲವು ಕನ್ನಡ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಹೇಳಿ, ತೆಲುಗಲ್ಲೇ ಹೇಳಿ. ತೆಲುಗು ಬರಲ್ವಾ? ನೀವು ಬರ್ತಲ್ಲ, ಬನ್ನಿ తెలుగులో ಹೇಳಿ. ಭಾಳ ಜನ ಆಯ್ತು. ఎవరైనా కానీ బ్రీడ్ చూడాలంటే ఈ ఆవును చూడాలి. ఏబిఎస్ ప్యూర్ సెవెన్ మినిమం వచ్చేసి ఒక రోజుకి 30 ఇంకా 35 లీటర్ పాల కెపాసిటీ ఉంది. మన రైతు మేపే దాని మీద ఇదైతుంది. మంచి బ్రీడ్లు ఉన్నాయి. నిసర్గ డైరీ ఫార్మ్ కోలార్. ಇದ್ರ ಬಗ್ಗೆ ಏನು ಹೇಳ್ತೀರಾ? తెలుగులో ಹೇಳಿದ್ರದ್ದು ఇది అంతే. మినిమం వచ్చేసి 40 లీటర్ పైన కెపాసిటీ పాలు ఉంది. ఎవరే కానీ సాకే వాళ్ళు రైతులు వచ్చి చూసి నిసర్గ డైరీ ఫామ్ కోలారు వచ్చి చూసి తీసుకొని పోవచ్చు. ఓకే, థ్యాంక్ యూ.